ರಾಯಚೂರು ಟೈಮ್ಸ್ಗೆ ಸ್ವಾಗತ. ಸ್ವಾಮಿಗಳೇ ಶನಿವಾರ ಬಂತಲ್ವಾ, ಅದಕ್ಕೆ ವಿಶೇಷ ಏನು ಸ್ವಾಮಿಗಳೇ? ಮಂದಚಾರಿ ಪ್ರಸನ್ನಾತ್ಮ ಕ್ರೀಡಾಂ ಪ್ರಥಮೇಶನಿಗೆ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ, ಕೋಟೆ ಕೋಲಾರ ನಗರದಲ್ಲಿ ಅನಾದಿ ಕಾಲದಿಂದಲೂ ನೆಲೆಗೊಂಡಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಇವತ್ತು ಕೊನೆ ಶನಿವಾರ ಅಲ್ಲ ಸ್ವಾಮಿ, ಆಷಾಢ ಮಾಸದಲ್ಲಿ ಅದೇನು ವಿಶೇಷ ಸ್ವಾಮಿಗಳೇ? ಇವತ್ತಿನ ಆಷಾಢ ಕೊನೆ ಶನಿವಾರ ಆದ್ದರಿಂದ ಸ್ವಾಮಿಗೆ, ಶನೇಶ್ವರ ಸ್ವಾಮಿಗೆ ವಿಶೇಷವಾಗಿ ಶಾರದಾ ಅಲಂಕಾರವನ್ನು ಮಾಡಿದ್ದೇವೆ. ಈ ದಿನ ವಿಶೇಷವಾಗಿ ಮುಂದೆ ಬರುವಂತಹ ಶ್ರಾವಣ ಶನಿವಾರಗಳಲ್ಲಿ ವಿಶೇಷವಾಗಿ ಸ್ವಾಮಿಗೆ ಅಲಂಕಾರ ಮಾಡ್ತೀವಿ. ಈ ಆಷಾಢ ಪೂರ್ತಿ ತಿಂಗಳು ಒಂದೊಂದು ವಾರನೂ ಒಂದೊಂದು ಥರ ಅಲಂಕಾರ ಮಾಡಿದ್ವಿ. ಮೊದಲನೇದಾಗಿ ವರಾಹಿ ಅಲಂಕಾರ ಮಾಡಿದ್ವಿ, ಆಮೇಲೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅಲಂಕಾರ ಮಾಡಿದ್ವಿ. ತದನಂತರ ಈ ದಿನ ಸ್ವಾಮಿಗೆ ಅರ್ಧನಾರೀಶ್ವರ ಅಲಂಕಾರ ಮಾಡಿದ್ವಿ. ಮತ್ತು ಈ ದಿನ ಸ್ವಾಮಿಗೆ ವಿಶೇಷವಾಗಿ ಕಡೆ ಆಷಾಢದ ಶನಿವಾರದ ಪ್ರಯುಕ್ತ ಸ್ವಾಮಿಗೆ, ಶ್ರೀ ಶನೇಶ್ವರ ಸ್ವಾಮಿಗೆ ಈ ದಿನ ಶಾರದಾ ಅಲಂಕಾರವನ್ನು ಮಾಡಿದ್ದೇವೆ. ಇನ್ನು ಮುಂದೆ ಬರುವಂತಹ ಶ್ರಾವಣ ಮಾಸದಲ್ಲಿ ಸ್ವಾಮಿಗೆ ವಿಶೇಷವಾಗಿ ಆ ದಿನ ಯಾವ ನಕ್ಷತ್ರ ಬರುತ್ತೋ ಆ ನಕ್ಷತ್ರದ ಅಲಂಕಾರಗಳನ್ನು ಮಾಡ್ತಾ ಇದ್ದೇವೆ. ಕೋಲಾರ ನಗರದಲ್ಲಿ ಅನಾದಿ ಕಾಲದಿಂದಲೂ ನೆಲೆಗೊಂಡಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಭಕ್ತರಿಗೆ ಅನುಗ್ರಹಿಸ್ತಾ ಬಂದಿರುವ ಸಕಲ ಗ್ರಹಚಾರಗಳನ್ನೆಲ್ಲ ನಿವಾರಣೆ ಮಾಡುತ್ತಾ ಬಂದಿರುವ ಶ್ರೀ ಶನೇಶ್ವರ ಸ್ವಾಮಿಗೆ ಇದೇ ಶ್ರಾವಣ ಮಾಸದಲ್ಲಿ 26/7/2025 ಸೃಷ್ಟಿ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಅಲಂಕಾರವನ್ನು ಏರ್ಪಡಿಸಲಾಗಿದೆ. 2/8 ನವಮಿ ವಿಶಾಖ ನಕ್ಷತ್ರ ತುಲಾರಾಶಿ ವೃಶ್ಚಿಕ ರಾಶಿ ಅಲಂಕಾರವನ್ನು ಮಾಡಿರುತ್ತೇವೆ. 9/8 ಹುಣ್ಣಿಮೆ ಶ್ರವಣ ನಕ್ಷತ್ರ ಮಕರ ರಾಶಿ ಅಲಂಕಾರವನ್ನು ಏರ್ಪಡಿಸಲಾಗಿದೆ. 16/8 ಅಷ್ಟಮಿ ಭರಣಿ ನಕ್ಷತ್ರ ಮೇಷರಾಶಿ ಅಲಂಕಾರವನ್ನು ಏರ್ಪಡಿಸಲಾಗಿದೆ. ಕಡೆ ಶನಿವಾರ ಅಮಾವಾಸ್ಯೆ ಇರುವುದರಿಂದ ಸ್ವಾಮಿಗೆ ಆ ದಿನ ಮಖ ನಕ್ಷತ್ರ ಬಿದ್ದಿರುವುದರಿಂದ ಸ್ವಾಮಿಗೆ ವಿಶೇಷವಾಗಿ ಸಿಂಹರಾಶಿ ಅಲಂಕಾರವನ್ನು ಮಾಡಿರ್ತೇವೆ. ಬೆಳಗಿನ ಜಾವ 3:30 ಅಭಿಷೇಕ ಇರುತ್ತೆ, 7 ಗಂಟೆಗೆ ದರ್ಶನ ಇರುತ್ತೆ. ಆ ದಿನ ಕಡೆ ಶನಿವಾರ ಮಂಗಳವಾದ್ಯದ ಸೇವೆ, ಪ್ರಸಾದ ವಿನಿಯೋಗ ನಿರಂತರವಾಗಿ ನಡೀತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಶನೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ವಾಮಿ, ಯಾರಾದರೂ ಪೂಜೆ ಅಂದರೆ ರಾಶಿ ಇದರಿಂದ ಪೂಜೆ ಕೊಡ್ಬೋದಲ್ವಾ? ರಾಶಿಗೆ ಯಾವ ರಾಶಿ, ಅವರ ನಕ್ಷತ್ರ ಯಾವ ರಾಶಿ ಇರುತ್ತೋ ಆ ರಾಶಿಯವರು ಅಲಂಕಾರ ಮಾಡಿಸ್ಬೋದು. ಇಲ್ಲಿ ಸ್ವಾಮಿಗೆ ಅಲಂಕಾರ ಮಾಡಿದ್ರೆ ಅವರಲ್ಲಿ ಇರತಕ್ಕಂಥ ದೋಷ ಎಲ್ಲ ನಿವಾರಣೆ ಆಗಿ ಅವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇದೆ. ಭಗವಂತ ಎಲ್ಲರಿಗೂ ಆಯುಷು ಮತ್ತು ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಅವರವ್ರ ಗ್ರಹಚಾರಗಳು ಏನೇ ಇರಲಿ ಭಗವಂತ ಒಳ್ಳೆಯದು ಮಾಡ್ತಾನೆ. ಸಪ್ತಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ಹಾಗೂ ಅಪಮೃತ್ಯು ಪೀಡೆ ಪರಿಹಾರಗಳನ್ನೆಲ್ಲ ಮಾಡುತ್ತಾನೆ ಅಂತ ಶನೇಶ್ವರ ಸ್ವಾಮಿ ಒಂದು ಕುರುಡು ದೃಷ್ಟಿ, ಯಾವುದೇ ದೃಷ್ಟಿ ಇರಲಿ ಭಗವಂತ ಎಲ್ಲ ದೃಷ್ಟಿಯನ್ನು ನಿವಾರಣೆ ಮಾಡಿ ಅವರಿಗೆ ಒಳ್ಳೆ ಅನುಗ್ರಹ ಕೊಡ್ತಾನೆ ಅಂತ ಒಂದು ಪ್ರತೀತಿ ಇದೆ. ಸ್ವಾಮಿಗಳೇ, ಒಂದು ವಾರಕ್ಕೆ ಮುಂಚೆ ಏನಾದರೂ ಹೇಳ್ಬೇಕಾ ಇದು ಪೂಜೆಗೆ? ಇಲ್ಲಾಂದರೆ ಒಂದಿನ ಮುಂಚೆ? ಒಂದು ವಾರಕ್ಕೆ ಮುಂಚೆ ಹೇಳ್ಬೇಕು. ನಮಗೆ ಒಂದು ವಾರಕ್ಕೆ ಮುಂಚೆ ಹೇಳಿದ್ರೆ ನಾವು ಅದರಲ್ಲಿ ಗೋತ್ರ ಹೆಸರು ಬರ್ಕೊಂಡು ಅವ್ರ ನಕ್ಷತ್ರ ಎಲ್ಲ ಬರ್ಕೊಂಡು ಅವ್ರ ಹೆಸರಲ್ಲಿ ಸಂಕಲ್ಪ ಮಾಡ್ತೀವಿ. ಅವ್ರು ಬಂದು ಒಂದು ವಾರಕ್ಕೆ ಮುಂಚೆ ಯಾವ ರಾಶಿ ಅಂತ ಹೇಳಿದ್ರೆ ಅವ್ರದಕ್ಕೆ ರಾಶಿಗೆ ಅಲಂಕಾರ ನಾವು ಮಾಡ್ತೀವಿ. ಸ್ವಾಮಿ, ನಿಮ್ಮ ಮೊಬೈಲ್ ನಂಬರ್ ಹೇಳ್ಬಿಡ್ತೀರಾ ಅವ್ರಿಗೆ? 9448884598. ಇನ್ನೇನಾದರೂ ವಿಶೇಷ ಇದೆಯಾ ಸ್ವಾಮಿಗಳೇ? ವಿಶೇಷ ಮಾಮೂಲಿ ಅಷ್ಟೇ. ಪ್ರತಿ ಶನಿವಾರ ಬೆಳಗಿನ ಜಾವ 3 ಗಂಟೆಗೆ ಅಭಿಷೇಕ ಇರ್ತದೆ, 7 ಗಂಟೆಗೆ ಮಹಾಮಂಗಳಾರತಿ ಇರ್ತದೆ. 7:30 ಭಕ್ತರಿಗೆ ಸದಾ ನಿರಂತರವಾಗಿ ದರ್ಶನ ಇರ್ತದೆ. ಆ ದಿನ ಬಾಗಿಲೇ ಹಾಕೋದಿಲ್ಲ. ಶನಿವಾರದಿಂದ ಬೆಳಗ್ಗೆ 3:30 ಓಪನ್ ಮಾಡಿದ್ರೆ 7:00 ಮಹಾಮಂಗಳಾರತಿ ಆದರೆ 7:30 ರಾತ್ರಿ 10:00ವರೆಗೂ ನಿರಂತರವಾಗಿ ದರ್ಶನ ಇರುತ್ತೆ. 5 ಶನಿವಾರಗಳು ದರ್ಶನ ಇರುತ್ತೆ. ಬೆಳಗ್ಗೆ ಮುಂಜಾನೆ 3 ಗಂಟೆಗೆ 3:30ಕ್ಕೆ ಶುರುವಾಗುತ್ತೆ. ಮಂಗಳವಾದ್ಯ ಸೇವೆ ಇರುತ್ತೆ. ಎಲ್ಲರೂ ಭಗವಂತರು ವೀಕ್ಷಣೆ ಮಾಡಿ ಆ ಶನೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ.